ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವುದು ಸರ್ಕಾರಕ್ಕೆ ಬಿಟ್ಟ ವಿಷಯ. ನನ್ನ ಗಮನಕ್ಕೆ ತರಬೇಕೆಂಬ ಕಾಯ್ದೆ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಶುಕ್ರವಾರ ರಾತ್ರಿ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮಾನವೀಯತೆ ದೃಷ್ಟಿಯಿಂದ ಸಂಬಂಧಪಟ್ಟ ಸಚಿವರು ನನ್ನ ಗಮನಕ್ಕೆ ಅಥವಾ ಸ್ಥಳೀಯ ಶಾಸಕರ ಗಮನಕ್ಕೆ ತರದೆ ಬೂಡಾ ಆಯುಕ್ತರ ವರ್ಗಾವಣೆ ಮಾಡಿದ್ದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಾಳೆಗೆ ಅದೇನು ಪ್ರಯೋಜನ ಇದೆ, ಅವ್ರಿಗೆ ಏನು ಕೊಡ್ಲಿಕ್ಕೆ ಅವಕಾಶ ಇದೆ ಚೆಕ್ ಮಾಡ್ತೀವಿ. ಬರೋಂಗಿದ್ರೆ ಮಾಡ್ತೀವಿ. ನೋಡಿ, ಈಗ ನಾಳೆ ಚೆಕ್ ಮಾಡ್ತೀವಿ. ಈಗ ನಮ್ಮ ರಾಜು ಶೇಟ್ ಅವ್ರಿಗೆ ಹೇಳಿದ್ದೆ, ಭೇಟಿಯಾಗಿದ್ದಾರೆ. ಮುಂಚೆನೂ ಭೇಟಿಯಾಗಿದ್ದಾರೆ, ನಿನ್ನೆ ಭೇಟಿಯಾಗಿದ್ದಾರೆ. ಸೊ ಅವಶ್ಯ ಬಿದ್ದರೆ ಭೇಟಿ ಆಗ್ತೀವಿ ಅವ್ರಿಗೂ. ಸರ್, ಇನ್ನೊಂದು ವಿಚಾರ ಏನು ಅಂತಂದರೆ, ಬೆಳಗಾವಿಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರ ನೇಮಕ ಆಯಿತು. ಅದಾದ ನಂತರ ಬುಡಾ ಆಯುಕ್ತರ ನೇಮಕ ಆಗಿತ್ತು. ಅವರನ್ನು ಅವಧಿ ಮುಗಿದಿಲ್ಲ. ಆಗಲೇ ಏನಂತಂದ್ರೆ ಅವರನ್ನ ವರ್ಗಾವಣೆ ಮಾಡಿದ್ರು. ಈ ಬೆಳವಣಿಗೆಗಳು ಎಲ್ಲೋ ಒಂದ್ ಕಡೆ ಏನಂತಂದ್ರೆ ರಾಜಕೀಯವಾಗಿ ಅವೇ ನಡೀತಾನೆ. ಟ್ರಾನ್ಸ್ಫರ್ ಅಂದ್ರೆ ಸರ್ಕಾರದಾಗ ಅಧಿಕಾರ ಇರ್ತೈತಿ, ಅದನ್ನ ನಿರಂತರವಾಗಿ ನಡೀತಾನೆ ಇರ್ತದೆ. ಏನದು ಸತೀಶ್ ಜಾರಕಿಹೊಳಿ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿಕೊಂಡು ಅವ್ರಿಗೆ ಗಮನಕ್ಕೆ ತರದೆ ಇದೆಲ್ಲ ಇಲ್ಲ ನಡೀತದೆ. ತರ್ತಾ ಇಲ್ಲ. ಏನ್ ಮಾತು ತರಬೇಕಂತ ಕಾಯ್ದೆ ಇಲ್ಲ. ತರಬೇಕಾಗಿರ್ತೈತೆ ಮಾನವೀಯ ದೃಷ್ಟಿಯಿಂದ ಕೇಳಿ ಹಾಕ್ಬೇಕಾಗಿರ್ತೈತಿ. ಕೇಳೋದಲ್ಲ. ಇನ್ನು ಅದರಿಂದ ಏನು ನಮಗೇನ ತೊಂದರೆ ಏನಾಗೋಲ್ಲ. ಯಾವುದೇ ಅಧಿಕಾರಿಗಳು ಬಂದ್ರೆ ಅವ್ರ ಜೊತೆ ಕೆಲಸ ಮಾಡ್ತೀವಿ. ಅವರು ಬೇರೆ ಸಂಬಂಧಪಟ್ಟ ಇಲಾಖೆ ಸಚಿವರು ಕೇಳಬೇಕಾಗಿತ್ತು. ಈ ಥರ ಮಾಡ್ತಾ ಇದ್ವಿ, ಮಾಡ್ಲಿಕ್ಕೆ ಕಾರಣ ಕೂಡ ಹೇಳಬೇಕಾಗಿತ್ತಲ್ಲ. ಅದು ಕೇಳದೆ ಏಕಾಏಕಿ ಮಾಡೋದ್ರಿಂದ ಸ್ಥಳೀಯ ಶಾಸಕರು ಅವ್ರಿಗೆ ಹೆಚ್ಚು ಸಮಸ್ಯೆ ಆಗ್ಬೇಕಾರೆ ಅವರು ಶಿಫಾರಸು ಮೇಲೆ ಬಂದಿರ್ತಾರೆ. ಅದು ಸೊ ಆಯಾ ಸಚಿವರಿಗೆ ಕೇಳಬೇಕು. ಆ ಮಂತ್ರಿನಾಗಲಿ ಅಥವಾ ಶಾಸಕನ ಕೇಳಿದ್ರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.